ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರ್. ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ. ಹುಬ್ಬಳ್ಳಿ ನಗರದ ಅನುಷಾ ಕ್ಯಾರ್ಕಟ್ಟಿ ಪಿಯುಸಿ ಪರೀಕ್ಷೆಯಲ್ಲಿ 93 ಅಂಕ ಪಡೆದು ನೀಟ್ನಲ್ಲಿ 393ನೇ ರ್ಯಾಂಕ್ ಬಂದು MBBS ವಿದ್ಯಾಭ್ಯಾಸಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಹೃತಿಕಾ ಮಾಲ್ಗತ್ತಿ ಪದವಿಯಲ್ಲಿ ಒಳ್ಳೆಯ ಸಾಧನೆ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಲು ಹುಬ್ಬಳ್ಳಿಯಿಂದ 12/7/2025ರಂದು ಆಸ್ಟ್ರೇಲಿಯಾ ದೇಶಕ್ಕೆ ಹೆಚ್ಚಿನ ಅಭ್ಯಾಸಕ್ಕೆ ತೆರಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದ 3000 ಮಠದ ಶ್ರೀ ಗುರು ಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮೀಜಿಯವರಿಂದ ಸನ್ಮಾನ ಹಾಗೂ ಆಶೀರ್ವಾದ ಕಾರ್ಯಕ್ರಮವನ್ನು 3000 ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮೀಜಿಯವರು ವಿದ್ಯಾರ್ಥಿನಿಯರಿಗೆ ಆಶೀರ್ವದಿಸಿ ಮಾಧ್ಯಮದ ಮುಂದೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ನಂತರ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆ ಹಾಗೂ ಸಂತೋಷವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪಾಲಕರು, ಸ್ನೇಹಿತರು ಉಪಸ್ಥಿತರಿದ್ದರು. ಸ್ವಾಮಿಗಳು ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದ್ರೆ ಇವಾಗ ಮಹಿಳೆಯರು ಬಹಳಷ್ಟು ಮೇಲೆ ಆಗ್ತಾ ಇದೆ ಪ್ರತಿನಿಧಿಗಳು. ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಹೆಣ್ಮಕ್ಳು ಒಂದು ಕಾಲದಲ್ಲಿ ಎಜುಕೇಶನ್ನೇ ತಗೊಳ್ತಿರ್ಲಿಲ್ಲ, ಅಥವಾ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ಆ ಎಜುಕೇಶನ್ ಕೊಡಿಸ್ಲಿಕ್ಕೆ ಪಾಲಕರೇ ತಯಾರಿರ್ತಿರ್ಲಿಲ್ಲ. ಆದರೆ ಇಂದಿನ ದಿನಮಾನಗಳಲ್ಲಿ ಹಾಗಲ್ಲ. ಇವತ್ತು ಪುರುಷನಿಗೆ ಸಮಾನವಾಗಿ ಮಹಿಳೆಯು ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ಎಜುಕೇಷನ್ ಫೀಲ್ಡ್ನಲ್ಲೂ ಕೂಡ ಗಂಡ್ಮಕ್ಕಳು ಯಾವ ರೀತಿ ಕಲಿತಾ ಇದ್ದಾರೋ ಹೆಣ್ಮಕ್ಳಿಗೂ ಕೂಡ ಅದು ಸಮಾನವಾದ ಅವಕಾಶ ಬಂದಿದೆ. ಇಬ್ಬರು ಜೊತೆಯಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಕೂಡಿ ಕಲಿಯೋದಿರ್ಬೋದು, ಅಥವಾ ಹೆಣ್ಮಕ್ಳ ಸಲುವಾಗಿ ವುಮೆನ್ಸ್ ಕಾಲೇಜು, ವುಮೆನ್ಸ್ ಗರ್ಲ್ಸ್ ಸ್ಕೂಲು ಇಂಥದ್ದೆಲ್ಲ ಪ್ರತ್ಯೇಕವಾಗಿ ಕಲಿಯೋದಾದ್ರೂ ಇರ್ಬೋದು. ಆದರೆ ಹೆಣ್ಮಕ್ಳು ಇವರನ್ನ ಪಾಲಕರು ಕಲಿಸ್ಬೇಕು ಅಂತಾರೆ, ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ಕಲಿಬೇಕು ಅಂತಕೊಂಡು ಹೇಳಿ ಪ್ರಯತ್ನ ಮಾಡ್ತಾರೆ, ಅಪೇಕ್ಷೆ ಇದ್ದವರು ಇದ್ದಾರೆ. ಇವತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತಂದರೆ, ಪ್ರತಿ ವರ್ಷದ ನಮ್ಮ ಕರ್ನಾಟಕದ ಒಂದು ಫಲಿತಾಂಶ ಏನಿದೆ ಆ ಫಲಿತಾಂಶವನ್ನು ನೋಡಿದರೆ ಪ್ರತಿ ವರ್ಷ ಹೆಣ್ಮಕ್ಳು ಮೇಲುಗೈ ಸಾಧಿಸ್ತಾ ಇದ್ದಾರೆ. ಮೆರಿಟ್ ವಿಚಾರದಲ್ಲಿ ಹೆಣ್ಮಕ್ಳು ಬಹಳ ಮುಂದಿದ್ದಾರೆ ಮತ್ತು ಅವರ ಸಂಖ್ಯೆನೂ ಕೂಡ ಮೆರಿಟ್ನಲ್ಲಿ ಅವ್ರದ್ದು ಹೆಚ್ಚೇ ಇದೆ. ಫಲಿತಾಂಶದಲ್ಲಿ ಅವರು ಹೆಚ್ಚೇ ಇದ್ದಾರೆ. ಅಂದರೆ ಗಂಡ್ಮಕ್ಳಿಗಿಂತಲೂ ತುಂಬ ಚೆನ್ನಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಗಂಡ್ಮಕ್ಳದ್ದು ಏನು ಫಲಿತಾಂಶವನ್ನು ನಾವು ಗಮನಿಸ್ತಾನೆ ಇದ್ದೀವಿ, ಆದರೆ ಅವ್ರಿಗಿಂತ ಹೆಚ್ಚು ಹೆಣ್ಮಕ್ಳು ತುಂಬ ಚೆನ್ನಾಗಿ ಸಾಧನೆ ಮಾಡಿದ್ದನ್ನು ನಾವು ನೋಡ್ತೀವಿ. ಅದು ಅಂಕೆ ಸಂಖ್ಯೆನೇ ತಿಳಿಸ್ತಿದೆ. ಆದ್ದರಿಂದ ಇವತ್ತೆಷ್ಟರ ಮಟ್ಟಿಗೆ ಅಂತಂದರೆ ಹೆಣ್ಮಕ್ಳು PUC ಆದ ನಂತರ ಆದಷ್ಟು ಏನಿದೆ PCMB ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಕೂಡ ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ಅವರು ಅಧ್ಯಯನ ಮಾಡ್ತಾ ಇರ್ತಾರೆ. ಪಾಲಕರದು ಅಲ್ಲಿ ಅಡ್ವೈಸ್ ಇರ್ಬೋದು, ಇರಲಿಕ್ಕಿಲ್ಲ, ಆದರೆ ಅವರೇ ಚೆನ್ನಾಗಿ ಅದನ್ನು ಸಾಧನೆ ಮಾಡಿ ತೋರಿಸ್ತಾರೆ. ಪಾಲಕರು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೇ ಕಲೀಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ ಅಂತ ಅಲ್ಲ, ಇಷ್ಟಪಡ್ತಾರೆ. ಆದರೆ ಹೊರದೇಶಕ್ಕೂ ಕೂಡ ನಾವು ಹೋಗಿ ಕಲಿಯಬೇಕು ಎಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅವರು ಮೆರಿಟನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹೀಗಾಗಿ ಯಾವುದೇ ಸಬ್ಜೆಕ್ಟ್ನಲ್ಲಿ ಹೆಣ್ಮಕ್ಳು ತುಂಬ ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಇವತ್ತು ಅನುಷಾ ಅವರು ಮಂಗಳೂರು ಎಕ್ಸ್ಪರ್ಟ್ ಕಾಲೇಜ್ನಲ್ಲಿ PU ಕಾಲೇಜ್ನ ಮುಗಿಸಿ ಈಗ ಅವರು ಮೆಡಿಕಲಿಗೆ ಹೋಗಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ನೀಟ್ರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವರಿಗೆ ಮೆಡಿಕಲ್ ಸೀಟು ಕೂಡ ಸಿಗ್ತಿದೆ, ಡಾಕ್ಟ್ರು ಕೂಡ ಆಗ್ತಾರೆ, ಎರಡು ಮಾತಿಲ್ಲ. ಹಾಗೇನೆ ನಮ್ಮ ಹೃತಿಕಾ ಅವ್ರದ್ದು ಇವ್ರಿಗಿಂತ ವಿಭಿನ್ನವಾದಂಥದ್ದು. ಅವರು ಆರ್ಟ್ಸ್ಗೆ ಹೋಗ್ತಾ ಇಲ್ಲ, ಕಾಮರ್ಸ್ಗೆ ಹೋಗ್ತಾ ಇಲ್ಲ, ಡಾಕ್ಟರ್ ಆಗಬೇಕು ಅಂತ ಇಲ್ಲ, ಇಂಜಿನಿಯರ್ ಆಗ್ತದೆ, ಸೈಕಾಲಜಿ ಅವ್ರ ಸಬ್ಜೆಕ್ಟು. ಇದು ಬಹಳ ವಿಭಿನ್ನವಾದಂಥ ಒಂದು ನೋಡಿ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ.
LLB ಓದ್ತಾರೆ, ವಕೀಲರಾಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಆದ್ರೆ ಅದಕ್ಕಿಂತ ವಿಭಿನ್ನವಾಗಿ ಸೈಕಾಲಜಿ ಕಲಿಬೇಕು ಅಂತ ಬಹಳ ಸಂತೋಷ ಆಗ್ತದೆ. ನಮ್ಮ ದೇಶದ ಒಂದು ಮನೋಶಾಸ್ತ್ರ ಏನಿದೆ ಅದನ್ನ ಅಭ್ಯಾಸ ಮಾಡೋದ್ರ ಜೊತೆಗೆ ಬಹುಶಃ ಕಂಪ್ಯಾರಿಟಿವ್ ಅಲ್ಲಿ ಆ ದೇಶದಲ್ಲಿ ಆ ಸೈಕಾಲಜಿ ಸ್ಟಡಿ ಮಾಡಿದರೆ ಹೇಗಿರ್ತದೆ, ಅದು ಬಹುಶಃ ನಮ್ಮ ದೇಶಕ್ಕೆ ಬಂದ ನಂತರ ಅದು ತುಂಬ ಬಹಳ ಒಳ್ಳೆ ಸೇವೆ ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಒಬ್ಬ ವೈದ್ಯ ಏನಿದ್ದಾನೆ ಅವನು ಇವತ್ತು ಕೆಲಸ ಮಾಡಬೇಕಾದ್ರೆ ಸೈಕಾಲಜಿ ಸ್ಟಡಿ ಮಾಡಬೇಕಾಗ್ತದೆ. ಎಷ್ಟೋ ಜನ ಮನೋರೋಗಿಗಳಿರ್ತಾರೆ, ಸೈಕಿಕ್ ಇರ್ತಾರೆ. ಅಂಥವ್ರೆಲ್ಲ ಸರಿದಾರಿ ತರಬೇಕಾದ್ರೆ ಇಂಥವ್ರದ್ದು ಪ್ರಯತ್ನ ಇರ್ತದೆ. ಕ್ರೈಮ್ ಮಾಡ್ತಾರೆ ನಮ್ಮ ದೇಶದೊಳಗೆ ಎಷ್ಟೋ ಜನ. ಅದಕ್ಕೆ ಏನು ಕಾರಣ ಅಂತ ವೈಜ್ಞಾನಿಕವಾಗಿ ಸ್ಟಡಿ ಮಾಡುವಂಥ ಒಂದು ವ್ಯವಸ್ಥೆ ಸೈಕಾಲಜಿನಲ್ಲಿ ಇರ್ತದೆ. ಹಾಗಾಗಿ ಅವರು ಅದನ್ನು ಮಾಡೋದು ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ. ಆದ್ದರಿಂದ ಮನೋರೋಗಿಗಳಿಗಿರ್ಬೋದು, ಅಪರಾಧಿಗಳಿಗಿರ್ಬೋದು, ಅವ್ರನ್ನೆಲ್ಲ ಸರಿದಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇದೊಂದು ಬಹುದೊಡ್ಡ ಸಮಾಜ ಸೇವೆ ಆಗ್ತದೆ. ಹಾಗಾಗಿ ಇವರಿಬ್ಬರದು ಕೂಡ ವಿಭಿನ್ನವಾದ ದಾರಿ ಆದರೂ ಕೂಡ ಇವರಿಬ್ಬರದು ಸಮಾಜ ಸೇವೆಗೆ ತುಂಬ ರಿಲೇಟೆಡ್ ಆಗಿರ್ತಕ್ಕಂಥ ಕೋರ್ಸ್ಗಳಿವೆ ಅಲ್ಲ. ಹಾಗಾಗಿ ಇವರು ತುಂಬ ಚೆನ್ನಾಗಿ ಹೈಯರ್ ಎಜುಕೇಷನ್ನು ಅವ್ರ ಫೀಲ್ಡ್ನಲ್ಲಿ ಮಾಡಿ ಬರಲಿ. ಆ ಮೂಲಕ ಅವ್ರ ಸೇವೆ ನಮ್ಮ ನಾಡಿನ ಜನತೆಗೆ ಸಿಗುವಂತಾಗಲಿ. ಪಾಲಕರು ತುಂಬ ಚೆನ್ನಾಗಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ, ಅವರ ತಂದೆ ತಾಯಿಗಳು. ಆದ್ದರಿಂದ ನಮಗೆ ತುಂಬ ಸಂತೋಷವಾಗುತ್ತೆ. ಈರುವರು ಮಕ್ಕಳಿಗೆ ನಾವು ಶುಭ ಹಾರೈಸ್ತೀವಿ. ಅವರು ತಮ್ಮ ಫೀಲ್ಡ್ನಲ್ಲಿ ಸಕ್ಸಸ್ ಆಗಲಿ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡಲಿ ಅಂತ ಹಾರೈಸ್ತೀವಿ. ರಿತಿಕಾ ಮಾಲ್ಗತ್ತಿ. ಯಾವ ಕಾಲೇಜಿಂದ PUC ಮಾಡಿದ್ದು? PUC ನಾವು ವಿಲ್ಸನ್ ಕಾಲೇಜ್ ಮುಂಬೈದಿಂದ. ಅಚ್ಚಾ, ಈಗ ಮುಂದೆ ಎಲ್ಲ ಪ್ರಯಾಣ ಆಗ್ತದೆ ನಿಮ್ದು? ಈಗ ನಾನು ಸೈಕಾಲಜಿ ಕಲಿಯಾಕತ್ತೇನಿ. ಈಗ ನಾ ಮಾಸ್ಟರ್ಸ್ ಆಸ್ಟ್ರೇಲಿಯಾ ಒಳಗ್ ಮಾಡ್ತಾ ಇದ್ದೆ. ಏನು ಮುಂದೆ ಭವಿಷ್ಯದ ಫ್ಯೂಚರ್ ಪ್ಲಾನಿಂಗ್ ಏನಿದೆ? ಸೈಕಾಲಜಿಸ್ಟ್ ಆಗ್ಬೇಕಂತಿದೆ. ಯಾಕಂದ್ರ ನಮ್ ಕಂಟ್ರಿ ಒಳಗ್ ಬಾಳ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಇಲ್ಲ, ಮತ್ ಅದ್ಕಲ್ಲೇ ಸೈಕಾಲಜಿಸ್ಟ್ ಬಾಳ ಬೇಕು. ಈಗ ನಾನ್ ಮಾಡಿದ್ರ ಎಲ್ಲಾರು ನಂಗ್ ನೋಡಿ ಮೋಟಿವೇಟ್ ಆಗ್ಬೋದು. ಅಭ್ಯಾಸ ಯಾವ ತರ ಮಾಡ್ತಿದ್ರಿ? ಎಷ್ಟು ತಾಸು ಮಾಡ್ತಿದ್ರಿ? ನಾನು ಬರೀ ಅಭ್ಯಾಸ ಮಾಡ್ಬೇಕು ಹಂಗೇನಿಲ್ಲ. ನನ್ ಬಾಳ ಬ್ಯಾಲೆನ್ಸ್ಡ್ ಅಪ್ರೋಚ್ ಇದೆ. ಕಲ್ಚರಲ್ ಆಕ್ಟಿವಿಟೀಸ್ನು ಮಾಡ್ಬೇಕು ಹಂಗೈತಿ ನಂದು. ಯಾಕಂದ್ರ ಅಲ್ಲಿನೂ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತೈತಿ. ಅದ್ ನಂದು ಅಪ್ರೋಚ್ ಇದೆ. ಅದ್ಕಲ್ಲೇ ನಾನು ಬ್ಯಾಲೆನ್ಸ್ಡ್ ಆಗಿ 3 ತಾಸು ಓದಿದ ಆಮೇಲೆ ಎಲ್ಲಾ ಬೇರೆ ಥಿಂಗ್ಸ್ ಮಾಡ್ಬೇಕಂತ. ಇಲ್ಲ, ಬಹಳಷ್ಟು ವೇ ಇದಾವ. ಅದನ್ನ ಬಿಟ್ಟೆಲ್ಲ ಇದನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ನಂದು ಹುಬ್ಳಿ ಒಳಗಿದ್ದೆ ಅವಾಗ್ಲಿಂತ್ರ ಇಂಟ್ರೆಸ್ಟ್ ಇತ್ತು ಹ್ಯೂಮನ್ ಬಿಹೇವಿಯರ್ ಒಳಗ್. ಆದ್ರೆ ಇದು ಸಬ್ಜೆಕ್ಟ್ ಐತೆ ಅಂತ ನಂಗೆ ಗೊತ್ತಿರ್ತಿಲ್ಲ. ಆಮೇಲೆ ನಾ ಪುಣೆ ಶಿಫ್ಟ್ ಆದ್ಕೊಳ್ಳಿ, ಅಲ್ಲಿ ಎಕ್ಸ್ಪೋಜರ್ ಸಿಕ್ತ. ಆಮೇಲೆ ಗೊತ್ತಾತ್ ಈಗ ನಾವ್ ಓದ್ಬೋದಂತ. ಅದಕ್ಕಲ್ಲೇ ನಾನು ಇದು ಚೂಸ್ ಮಾಡೇನಿ. ಅಲ್ಲ, ಓನ್ ಚೂಸ್ ಮಾಡಿದ್ರು ಮನೇಲಿ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ಇದು ಮಾಡಕ್ಕೆ? ಮನೆ ಒಳಗ್ ಫ್ರೀಡಮ್ ಐತಿ, ಏನ್ ಬೇಕದ್ ಚೂಸ್ ಮಾಡೋದು. ಈಗ ಹೇಗ ಅನ್ಸ್ತದ? ಈಗ ಹಾಸ್ಟೆಲ್ ಹೋಗ್ಬೇಕಂದ್ರ ಬಾಳ ಗ್ರೇಟ್ಫುಲ್ ಅನಸ್ತೈತಿ. ಇದು ಅಪರ್ಚುನಿಟಿ ಸಿಕ್ಕೈತಿ, ಮತ್ತೆ ಎಲ್ಲಾರು ಸಪೋರ್ಟ್ನು ಮಾಡಕತ್ತಾರ. ಬೇರೆ ವಿದ್ಯಾರ್ಥಿಗಳಿಗೆ ಏನಾದ್ರು ಮೆಸೇಜ್ ಕೊಡ್ತೀರಾ? ಬ್ಯಾಲೆನ್ಸ್ಡ್ ಅಪ್ರೋಚ್ ಕೊಡ್ತೀನಿ. ಯಾಕಂದ್ರೆ ನಾನು ಅದ್ ಅಪ್ರೋಚ್ ಲಿಂದ ಹೋಗ್ತೇನೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕಲ್ಲೇ ಓದ್ಬೇಕು ಮತ್ತು ಎಲ್ಲಾ ಬೇರೆ ಆಕ್ಟಿವಿಟೀಸು ಇಂಪಾರ್ಟೆಂಟ್ ಇದೆ. ತಮ್ಮ ಹೆಸರು? ಅನುಷಾ ಕ್ಯಾಕರ್. PUC ಮಾಡಿದ್ದಲ್ಲಿಂದ ಮಂಗಳೂರು ಎಕ್ಸ್ಪರ್ಟ್ ಕಾಲೇಜ್. ಎಷ್ಟು ಅಂಕ ಪಡೆದಿರಿ? ಬೋರ್ಡ್ಸ್ ಅಲ್ಲಿ 93%. 93. ಈಗ ನೀಟ್ ಆಗಿದೆ. ನೀಟ್ ಏನಾಗಿದೆ ನಿಮ್ದು ರಿಸಲ್ಟ್? 393. ಈಗ ಮುಂದಿನ ಅಭ್ಯಾಸಕ್ಕೆ ಏನ್ ಮಾಡ್ತಾ ಇದ್ರಿ? ಎಲ್ಲಿ ಹೋಗ್ತಾ ಇದ್ರಿ? ಈಗ MBBS ಅಪ್ಲೈ ಮಾಡ್ತೇನೆ ಕಾಲೇಜ್. ಈಗ ಭವಿಷ್ಯದಲ್ಲಿ ಏನ್ ಮಾಡ್ಬೇಕಂತ ಪ್ಲಾನ್? ಡಾಕ್ಟರ್ ಆಗಿ. ಯಾವ ಡಾಕ್ಟರ್? ಗೈನಕಾಲಜಿಸ್ಟ್. ಏನ ಮತ್ತೆ ನಿಮ್ಮ ಫ್ರೆಂಡ್ಸ್ ಇದಾರೆ ಇನ್ನು ಕಲಿಯುವಂತ PUC ಅಲ್ಲಿ ಬರುವಂತ ವಿದ್ಯಾರ್ಥಿ, ಅವ್ರಿಗೆ ಏನಾದ್ರು ಮೆಸೇಜ್ ಕೊಡ್ಬೇಕು ಮಾಡ್ತೀರಾ? ಏನಿಲ್ಲ, ಜಸ್ಟ್ ಹಾರ್ಡ್ ವರ್ಕ್ ಮಾಡಬೇಕು. ಡೈಲಿ ಎಷ್ಟು ತಾಸು ನೀವು ಅಭ್ಯಾಸ ಮಾಡ್ತಿದ್ರಿ? 6 to 7 hours. ಪ್ರತಿಕಾ ತಾವೇನಾಗ್ಬೇಕು? ಪ್ರತಿಕಾ ಅಣ್ಣ ಆಗ್ಬೇಕು. ಏನ್ ಫೀಲ್ ಮಾಡ್ತಾ ಇದ್ರಿ ಇವತ್ತು ನೀವು? ಬಾಳ ಪ್ರೌಡ್ ಅನಿಸ್ತೈತಿ. ಒಬ್ವಿಯಸ್ಲಿ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರ ನಮ್ಮ ಮನೆ ಒಳಗ ಮಾಸ್ಟರ್ ಡಿಗ್ರಿ ಅಂತ ಒಂದ್
ಯೂನಿಕ್ ಡಿಗ್ರಿ ಚೂಸ್ ಮಾಡಲಿಕ್ಕೆ ಸೈಕಾಲಜಿ ಬಹಳ ಉತ್ತಮವಾದ ಏನಂತ ಫೀಲ್ಡ್ ಆಫ್ ಸ್ಟಡಿ ಐತಿ. ಆಮೇಲೆ ಸ್ಕೋಪ್ ಬಾಳ ಐತಿ. ಹಿಂಗ ಫಸ್ಟ್ ನಮ್ದು ಜನರೇಷನ್ ಒಳಗ ಹೊಂಟಾಳಕ್ಕೆ ಹೊರದೇಶಕ್ಕ ಓದ್ಲಿಕ್ಕ. ಸೊ ಬಹಳ ಹೆಮ್ಮೆ ಅನಿಸ್ತೈತಿ. ಅಲ್ಲ, ಇದು ಧಾರವಾಡದಲ್ಲಿ ಮೆಂಟಲ್ ಹಾಸ್ಪಿಟಲ್ ಇದೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಏನಾದ್ರು ಡಿಸಿಷನ್ ತಗೊಂಡಿದ್ರು ಅಥವಾ ಹಾಗೇನಿಲ್ರಿ, ಈಕಿ ಸಣ್ಣದ್ಲಿಂತ್ರ ಬಾಳ ಚುರುಕಿದ್ಲ. ಆಮೇಲೆ ಔಟ್ ಆಫ್ ದ ಬಾಕ್ಸ್ ಇದ್ಲ ಸಣ್ಣದ್ಲಿಂತ್ರ. ಸೊ ಅವ್ರ ಪರ್ಸನಾಲಿಟಿ ಸೂಟ್ ಆಗುವಂತಾದ ಒಂದ್ ಆಯ್ಕೆ ಮಾಡ್ಯಾಳ ಕೋರ್ಸ್ ಈಕಿ. ಸೊ ಅದ್ರ ತಕ್ಕಂಗ ಯಶಸ್ಸಿನೂ ಆಗತ್ತಾಳ, ಸೀಟು ಎಲ್ಲಾ ಸಿಕ್ಕೈತಿ. ಅದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಹೆಸರು ಸುಜಿತ್. ಥ್ಯಾಂಕ್ ಯು.